ಕೊಟ್ರು ಆಯ್ತಾ, ಯಾರು ಅಂದ್ರು ಅಂಕಲ್ಗಳು ನೋಡ್ಕೊಂಡು ಬಂದು ಕೂತ್ಕೊಂಡು ದೌರಿ ಕೇಸ್ ಅನ್ನೋದು, ಅಫೇರ್ಗಳು ಇಟ್ಕೊಳ್ಳೋದು. ನಾನು ಆಕ್ಚುಲಿ ಬೇರೆ ಯಾರನ್ನಾದ್ರು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋ ಯಾವ್ದೋ ಇರೋ ವಟಾರ ಅಂತಾರೋ ಗಲ್ಲಿಲಿ ತಿಂಗಳಿಗೆ 2-3 ಸಲ ಟ್ರಿಪ್ ಹೊಡಿತಾರೆ ದುಬೈಗೆ, ಅಲ್ಗೆ ಇಲ್ಗೆ ಅಂತ. ನಿನ್ ಹೊಸ ಬೆಸ್ಟ್ ಫ್ರೆಂಡ್ ಕೇಳಿ ನೀನು. ಒನ್ಸ್ ಯೂರ್ ಔಟ್ ಆಫ್ ಮೈ ಲೈಫ್, ಯೂರ್ ಔಟ್, ಯೂರ್ ಗಾನ್. ಓಕೆ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವರ್ಷದ ಮೊದಲನೇ ದಿನ, ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಇವಾಗ ಒಂದು ರೀಲ್ ನೋಡ್ತಾ ಇದ್ರೆ ಒಬ್ರು, ಅದ್ರಲ್ಲಿ ಹೇಳ್ತಿದ್ರು ನಾವು ನಮ್ಮ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು, ಜಾರ್ಜಿಯನ್ ಕ್ಯಾಲೆಂಡರ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ ಅಂತ. ಅವ್ರು ಹೇಳಿದೆಲ್ಲೋ ಕರೆಕ್ಟ್ ಅದೇ, ಬಟ್ ಆದ್ರೂ ಇಟ್ಸ್ ಜಸ್ಟ್ ಅ ಡೇ ಫಾರ್ ಅಸ್ ಟು ಸೆಲೆಬ್ರೇಟ್ ಅಲ್ವಾ. ವಾಟ್ ಯು ಥಿಂಕ್ ವಡೆ ಕುಮಾರ್? ಎಲ್ಲಿ ಇವಾಗ ವಾಟ್ಸ್ ದ ಪಿಕ್ಚರ್, ಏನ್ ಸೀನ್ ಹೇಳು? ನಾನು ಪ್ರತಿ ವರ್ಷ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ನಾವು ಹಿಯರ್ ಮಿ ಔಟ್, ಲೆಟ್ ಮಿ ಕಂಪ್ಲೀಟ್ ದ ಸ್ಟೇಟ್ಮೆಂಟ್. ನಾನು ಪ್ರತಿ ವರ್ಷ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ, ಅದ್ರ ಜೊತೆ ಇವಳು ಸೇರ್ಕೊಂಡಿದ್ದರು. ಸೊ ಹಾಗಾಗಿ ಈಗ ನಾನು ಒಟ್ಟಿಗೆ ಹೋಗ್ತಾ ಇದೀವಿ. ಯೂಶಲಿ ನಂಗೆ ಸೋಲೋ ಟ್ರಿಪ್ ಇಷ್ಟ, ಬಟ್ ಇವ್ರ ಜೊತೆ ಹೋದ್ರೆ ಇನ್ನೂ ಇಷ್ಟ ಆಗುತ್ತೆ. ಬದ್ಕೊಂಡೆ. ಸೊ ಹಾಗಾಗಿ ನಾವಿಬ್ರು ಇವತ್ತು ಚಾಮುಂಡಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಗೈಸ್ ನೀವು ನನ್ನ ಎಷ್ಟೊಂದು ವಿಡಿಯೋಸ್ ನೋಡಿರ್ತೀರ, ಮೈಸೂರಿಗೆ ಹೋಗೋದೇ ವ್ಲಾಗ್ಸ್ ಎಷ್ಟೊಂದಿದೆ. ಜಾನ್ ಫಸ್ಟಿಗೆ ಏನಂದರೆ ಹೊಸ ವರ್ಷದ ಮೊದಲನೇ ದಿನ ಸ್ವಲ್ಪ ಪಾಸಿಟಿವಿಟಿಯಿಂದ ಶುರುವಾಗಲಿ ಅಂತ. ಆ್ಯಂಡ್ ಈ ಸತಿ ಅಂತೂ ನೆನ್ನೆ ರಾತ್ರಿ ಅಂತೂ ನಾನು ಏನೂ ಮಾಡಿಲ್ಲ, ಫ್ಯಾಮಿಲಿ ಜೊತೆನೇ ಇದ್ದೆ. ಅದು ಮನೇಲಿದ್ದೆ. ಫ್ಯಾಮಿಲಿ ಅಂದರೆ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಮ್ಮ, ಅಮ್ಮ, ಅಪ್ಪ, ನನ್ನ ತಂಗಿ, ನಾನು ಕೂತ್ಕೊಂಡಂಗೆ ಮಾತಾಡಿಕೊಂಡು ಫುಲ್ ಅವರು ವರ್ಲ್ಡ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡಿಕೊಂಡು. ನನ್ನ ತಂಗಿ ಬರ್ಡೇ ಇತ್ತು, ಅವಳ ಬರ್ಡೇ ಕೇಕ್ನೇ ತಿಂದು, ಕೇಕು ಕಟ್ ಮಾಡಿಲ್ಲ ನಾವು. ಬಟ್ ಎನಿವೇಸ್ ಫುಲ್ ಸೋಬರ್ ನ್ಯೂ ಇಯರ್ ಆಗಿತ್ತು. ಲೈಕ್ ಇಟ್ಸ್ ಫೈನ್. ನೆಕ್ಸ್ಟ್ ಡೇ ಇವತ್ತಿಂದ ಫುಲ್ ಜೋಶಾಗಿ ಮಾಡಬೇಕು ಅಂತ ಇವನ್ ಬರ್ಡೇ ಒಂದು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಏನು ಮಾಡ್ತಿದ್ದೆ ವಡೆ? ಸುತ್ತಾಡ್ಕೊಂಡೇನಿಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಚ್ಚು ದೀವು ಅವರು ಆ್ಯಕ್ಟ್ ಮಾಡಿರೋ ಶಿವಲೀಲಾ ಮೂವಿ ರಿಲೀಸ್ ಆಗಿದೆ. ಸೊ ಅದು ಫಸ್ಟ್ ಶೋ ಇತ್ತು 1:30ಗೆ ಭೂಮಿಕಾ ಥಿಯೇಟ್ರಲ್ಲಿ. ಸೊ ಅಲ್ಲಿ ಬಂದಿದ್ವಿ. ಆಲ್ರೆಡಿ ಮೂವಿ ನೋಡಿದ್ದೀನಿ, ಬಟ್ ತಿರ್ಗಾ ನಮ್ಮ ಪ್ರೆಸೆನ್ಸ್ ಇಟ್ಬಿಟ್ಟು ಇಲ್ಲಿ ಬರ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತಿಶಾಗೆ ಫುಲ್ ಹೊಟ್ಟೆಸ್ಬಿಟ್ಟಿದೆ, ಅದಕ್ಕೆ ಕದಂಬ ಹೋಟ್ಲಿಗೆ ಬಂದ್ವಿ. ಹೋಟ್ಲ್ ಫುಲ್ ರಶ್ ಆಗ್ಬಿಟ್ಟಿದೆ ಅಂತೆ. ಪಾಪ ಸೀಟ್ ಸಿಕ್ಕಿಲ್ವಂತೆ, ಫುಲ್ ಬೇಜಾರು ಮಾಡ್ಕೊಂಡು ಬರ್ತಾ ಇದ್ದಾಳೆ. ನೋಡಲಿ ಪಾಪ ಅಳ್ತಾ ಇದ್ದಾಳೆ, ಊಟ ಸಿಕ್ಕಿಲ್ಲ ಅಂದ್ಬಿಟ್ಟು. ಏನಾಯ್ತು ಬಡೇ ಬಾ, ಮುಂದೆ ದಿನ ಬಾ. ಕೊಟ್ರು ಆಯ್ತಾ, ಯಾರು ಅಂದ್ರು ಅಂಕಲ್ಗಳು ನೋಡ್ಕೊಂಡು ಬಂದು ಕೂತ್ಕೊಂಡು. Then why did you come? I'm hungry now. Only where have you come? ಐಸಾ ಟಿವಿ ಸಿಕ್ಕಿಲ್ಲ ಅಂತ ಇನ್ನೊಂದು ಕಡೆ ಬಂದಿವಾಗ ಉಡುಪಿ ಗಾಡಿ ಬಂದಿದ್ದೀವಿ. ಇದು ಪನ್ನೀರ್ ಚಿಲ್ಲಿ ಜೀರಾ ರೈಸ್. ಪಾಪ ವಡೆಗೆ ಬಿಸಿಬೇಳೆ ಬಾತ್ ಬೇಕಿತ್ತು, ಅದು ಬರೀ ಬ್ರೇಕ್ಫಾಸ್ಟ್ ಮಾತ್ರ, ಇವಾಗ ಸಿಗಲ್ಲ. ವಾಟರ್ ಮೆಲನ್ ಕುಡಿತಾ ಇದ್ದಾನೆ. ಕೈಸ್ ಊಟ ಮಾಡಾಯ್ತು, ಇವಾಗ ಮತ್ತೆ ಬೆಟ್ಟ ಕಡೆ ಹೋಗ್ತಾ ಇದೀವಿ. ಇವಾಗ ಟೈಮ್ ಆಗಿರೋದು 4:45. 6:36 ರೀಚ್ ಆಗ್ತೀವಿ. ಸಂಜೆ ಫುಲ್ ಜನ ಇರ್ತಾರೆ ಅಲ್ವಾ ವಡೆ? ಫುಲ್ ಕ್ರೌಡೆಡ್ ಆಗಿರುತ್ತೆ. ಅದೇ ಯೂಶಲಿ ಕ್ರೌಡ್ ಆಗಿದ್ರೆ ನಾನು ನೋಡಕ್ ಬರಲ್ಲ, ಅದೇನೋ ನಾನು ಆಚೆ ತಿರ್ತೀನಿ. ಆಚೆ ನಿಂತ್ಕೊಂಡ್ಬಿಟ್ಟು ಇವನು ಅಲ್ಲಿ ಒಂದ್ ಕಡೆ ಮಸಾಲ ಪುರಿ ತಿನ್ಕೊಂಡಿರ್ತಾನೆ. ಅಲ್ಲಿ ಆಟೋ ಸಿಗುತ್ತೆ. ಹೊಸ ಮಸಾಲ ಪುರಿ ವಾಟರ್ ವಡೆ ಒಣಗಿಟ್ ಮಾವಿನಕಾಯಿ ಇದ್ರೆ ಇರುತ್ತೆ ಅಲ್ಲಿ ಯಾವಾಗ್ಲೂ ಇರುತ್ತೆ, ಹೋದಾಗೆಲ್ಲ ಇರುತ್ತೆ. ಆಕ್ಚುಲಿ ಐ ಡೋಂಟ್ ನೋ ಅಲ್ವಾ, ಯಾವ ಸೀಸನ್ ಇರುತ್ತೆ. ಓಕೆ, ಸೊ ಇವತ್ತು 2026 ಮೊದಲನೇ ದಿನ. ವಾಟ್ ಇಸ್ ಯುವರ್ ನ್ಯೂ ಇಯರ್ ರೆಸಲ್ಯೂಷನ್ ವಡೆ? ಐ ಹ್ಯಾವ್ ಟು ರೆಡ್ಯೂಸ್ ಮೈ ಟಮ್ಮಿ. ತುಂಬಾ ದಪ್ಪ ಆಗ್ಬಿಟ್ಟಿದೀನಿ, ತುಂಬಾ ಫ್ಯಾಟ್ ಅಕ್ಯುಮುಲೇಟ್ ಆಗ್ಬಿಟ್ಟಿದೆ, ಫೇಸು, ಮುಖ, ಬಾಡಿ ಎಲ್ಲಾ ಕಡೆನು. ಸೊ ನನಗೆ ನೋಡಕ್ ಆಗ್ತಿಲ್ಲ ಮಿರರ್ ಅಲ್ಲಿ. ಸೊ ನಿಮಗೋಸ್ಕರ ಸಣ್ಣ ಆಗ್ತಾ ಇದೆ. ಫೈನಲಿ ಅಟ್ ಲೀಸ್ಟ್ ಒಪ್ಕೊಳ್ತಾ ಇದೆಯಾ ಅಲ್ಲ? ಯು ವರ್ ಇನ್ ಡಿನೈಲ್. I'll admit. So ಓಕೆ, ಬಟ್ ಆಕ್ಚುಲಿ ಪಾಪ ಎಷ್ಟು ಕೆಲಸ ಮಾಡ್ತೀರಿ. ನ್ಯೂ ಇಯರ್ ರಜಾನೇ ತಗೊಂಡಿಲ್ಲ, ಕೆಲಸನೇ ಮಾಡ್ತಿದ್ದೆ. ನಾನೇನು ಕೆಲಸ ಮಾಡ್ತಿದ್ದೆ. ಇವತ್ತು ಒಂದಿನ ನಾನು ಹೇಳಿ ಹಠ ಮಾಡಿಸಿ ರಜಾ ಹಾಕ್ಸಿರೋದು, ಅದಕ್ಕೆ ತಗೊಂಡಿದ್ದೆ. ಓಕೆ, ನಂದು ಕೇಳು. ಓಕೆ ನಿಂದೆ ನೋಡಿ. ನೋ ರೆಸಲ್ಯೂಷನ್ ಗೈಸ್. ರೆಸಲ್ಯೂಷನ್ ಇಟ್ಕೊಂಡು ಯಾವ್ದು ವರ್ಕ್ ಆಗಲ್ಲ. ಐಮ್ ಲೈಕ್ ಮಾಡೋದಾಗುತ್ತೆ ಹಂಗಲ್ಲ. ರೆಸಲ್ಯೂಷನ್ ಇಸ್ 50% you 50% God. No, I'm me cutting down See, fat. cutting down weight ಒಂದ್ ನಿಮಿಷ. Is on me. See, weight loss ಆಗೋದು ಪೂರ್ತಿ ನಿನ್ ಕೈಯಲ್ಲಿದೆ, ಹಂಗಲ್ಲ. ಇವಾಗ ನಾನೊಂದು ಮನೆ ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. No, ಅದೆಲ್ಲ ರೆಸಲ್ಯೂಷನ್ ಅಲ್ಲ. ಅದು purely based on your how do you perform,
ಇನ್ ಟರ್ಮ್ಸ್ ಆಫ್ ಯುವರ್ ರೆವಿನ್ಯೂ ಜನರೇಷನ್ ಪ್ಲಸ್ ಲಕ್ ಇರ್ಬೇಕು ಸ್ವಲ್ಪ. ಅದೇ ಹೇಳುದು 50% ನಾನು 50% ದೇವರು ಅಕ್ಕಂದೆ ಅಲ್ಲ ಅದಕ್ಕೆ. ಸೊ ನಾನು ಏನು ರೆಸೊಲ್ಯೂಷನ್ಸ್ ಇಟ್ಕೊಂಡಿಲ್ಲ. ಇದು ಹೆಂಗೆ ಡೇಸ್ ಬರುತ್ತೆ ಐ ವಿಲ್ ಗೋ ವಿತ್ ದ ಫ್ಲೋ ಅಂಡ್ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ಬೆಸ್ಟ್ ಅಂಡ್ ಪಾಸಿಟಿವಿಟಿ. ಓಕೆ ಬಡ ನಿಮ್ದು 2ನೇ ರೆಸೊಲ್ಯೂಷನ್ ಏನ್ ಹೇಳು? ನಿಂದು ಓಕೆ ನಂದಲ್ವಾ ಕರೆಕ್ಟ್. ನಂದು 2ನೇ ರೆಸೊಲ್ಯೂಷನ್ ಏನಂದ್ರೆ ಒಂದು ಹೊಡೆ ಇಟ್ಸ್ ಆಕ್ಚುಲಿ ನಾನು ತುಂಬಾ ದಿವಸ ಹೇಳ್ಬೇಕು ಅನ್ಕೊಂಡಿದ್ದೆ, ಈಗ ಹೇಳ್ತಾ ಇದ್ದೀನಿ. ಬೇಜಾರು ಈಗ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಇದು ಆಯ್ತಾ. ನಾನು ಆಕ್ಚುಲಿ ಬೇರೆ ಯಾರನ್ನಾದ್ರೂ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋ ಐ ವಾಂಟ್ ಟು ಸಿ ಅದರ್ ಪಾರ್ಟ್ ಆಫ್ ಗ್ರೌಂಡ್. ಬೇರೆ ಬೇರೆ ಬೆಸ್ಟ್ ಫ್ರೆಂಡ್ ನ ಮಾಡ್ಕೊಂಡ್ರೆ ಹೆಂಗ್ ಅನ್ಸುತ್ತೆ, ಹೆಂಗ್ ಫೀಲ್ ಆಗುತ್ತೆ, ವೆದರ್ ಯು ಆರ್ ರಿಯಲಿ ಗುಡ್, ವೆದರ್ ಯು ಆರ್ ರಿಯಲಿ ಬ್ಯಾಡ್. ಇಫ್ ದಟ್ ಪರ್ಸನ್ ಇಸ್ ಬ್ಯಾಡ್ ಐ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ಆ ಪರ್ಸನ್ ಸರಿ ಇಲ್ಲ, ನಾನು ವಾಪಸ್ ಬರ್ತೀನಿ. ಇಲ್ಲ ಆ ಪರ್ಸನ್ ಚೆನ್ನಾಗಿದ್ರೆ ಯು ಹ್ಯಾವ್ ಟು ಫೈಂಡ್ ಸಮ್ ಅದರ್ ಬೆಸ್ಟ್. ನಾನೇ ನಿನ್ಗೋಸ್ಕರ ಕಾಯ್ಕೊಂಡ್ ಕೂತಿರಲ್ಲ. ಒನ್ಸ್ ಯುರ್ ಔಟ್ ಆಫ್ ಮೈ ಲೈಫ್ ಯುರ್ ಔಟ್ ಯುರ್ ಗಾನ್. ಓಕೆ ಹಂಗೆಲ್ಲ ಮಾಡ್ಬೇಡ ಪ್ಲೀಸ್. ನಾನೇ ನಿನ್ಗೋಸ್ಕರ ಕಾಯ್ಕೊಂಡ್ ಕೂತಿರಲ್ಲ. ಇದೇನ್ ಆಟ ಆಡ್ತಿದ್ಯಾ ನೀನು? ನೀನು Please ನಿನ್ ಮಾಡೆ. ರಿಲೇಶನ್ಶಿಪ್ ಅಲ್ಲಿ ಗರ್ಲ್ ಫ್ರೆಂಡ್ಸ್ ಜೊತೆ ಇದೆಲ್ಲ ಆಟ ಇಟ್ಕೋ ಆಯ್ತಾ? ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ತರಬೇಡ ನೀನು. ಬೇರೆ ಬೆಸ್ಟ್ ಫ್ರೆಂಡ್ ಮಾಡ್ಕೋ ಹೋಗೋ ಒಡೆ. ನಾನ್ಸೆನ್ಸ್. ಅದನ್ನ ಬ್ಲಾಗರ್ ಹೇಳ್ಬೇಕು ನೀನು. ಓಕೆ ಗೈಸ್, ಸೋ ಅನಾಯಿಂಗ್ ಹಿ ಇಸ್. ಗೈಸ್ ಏನ್ ಗೊತ್ತಾ, ನಾನು ಆಕ್ಚುಲಿ KSIC ಸಿಲ್ಕ್ ಗೆ ಹೋಗಿ ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ 6:30ಗೆ ಅಂಗಡಿ ಕ್ಲೋಸ್ ಆಗುತ್ತೆ. ದಿಸ್ ವಾಸ್ ಎ ರ್ಯಾಂಡಮ್ ಪ್ಲಾನ್ ಅಂತ. ನಾನು ಅಷ್ಟೊಂದು ನನ್ನ ರೀಲ್ಸ್, ಒಂದ್ ಸೀರೆ ರೀಲ್ ನೋಡಿದ್ರೆ ಬರೀ ಸೀರೆ ರೀಲ್ಸ್ ಬರುತ್ತೆ. ಅಂಡ್ KSIC ಮೈಸೂರು ಸಿಲ್ಕ್ ರೀಲ್ಸ್ ಆರ್ ಜಸ್ಟ್ ಲೈಕ್ ಕ್ರೇಜಿ ಆಯ್ತಾ. ಎನಿವೇಸ್ ನೆಕ್ಸ್ಟ್ ಟೈಮ್ ನೋಡೋಣ. ಹೋಗ್ತೀನಿ. ನಿನ್ ಹೊಸ ಬೆಸ್ಟ್ ಫ್ರೆಂಡ್ ಕೇಳಿ ನೀನು. ಏಯ್ ಒಡೆ ತಮಾಷೆ ಮಾಡ್ತೀನಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹೊಸ ಬೆಸ್ಟ್ ಫ್ರೆಂಡ್ ನಿನ್ ಕೇಳು. ಬಿಟ್ರೆ ಯಾರು ನಾನ್ ಡಿಸೈಡ್ ಮಾಡ್ಬಿಟ್ಟೆ ಇದೆ ಇವಾಗ ಲಾಸ್ಟ್. ತಮಾಷೆ ಮಾಡಿದ್ ನಾನು, ತಮಾಷೆ ಮಾಡಿದ್ ಬೇಡ, ಹಂಗೆಲ್ಲ ಏನ್ ಮಾಡಬಾರ್ದು. ತಮಾಷೆ ಮಾಡ್ದೆ ನೀನು? ನಂಗೆ ನಿನ್ ಬಿಟ್ಟು ಯಾರಿದಾರೆ ಹೇಳೋ? ಅಯ್ಯೋಯ್ಯೋಯ್ಯೋಯ್ಯೋ. ನ್ಯೂ ಇಯರ್ ಫಸ್ಟ್ ಜನವರಿ 1 ನ್ಯೂ ಇಯರ್ ದಿನ ನಿನ್ ಜೊತೆ ಬೆಟ್ಟಕ್ಕೆ ಹೋಗ್ತಾ ಇರೋದು. ವಿಚ್ ಮತ್ತೆ ಮೀನ್ಸ್ ಎಷ್ಟು ಇಂಪಾರ್ಟೆಂಟ್ ನೀನು ನನ್ಗೆ, ಎಷ್ಟು ದೊಡ್ಡ ಕ್ಲೋಸ್ ಫ್ರೆಂಡ್ ನೀನು ನನ್ನ ಲೈಫ್ ಅಲ್ಲಿ. ಎಷ್ಟು ಇಂಪಾರ್ಟೆಂಟ್ ಎಷ್ಟು ಅಂತ ನಂಗೆ ಇಷ್ಟ ಗೊತ್ತಾಗ್ತಾ ಇಲ್ವಾ ನೀವು? ಮತ್ ನೀನ್ ಆವಾಗ್ಲೇ ಯಾಕೆ ಹೇಳಿದ್ದು? ಸುಮ್ಮನೆ ತಮಾಷೆ ಮಾಡಿದೆ ಕಂಟೆಂಟ್ಗೋಸ್ಕರ ಹೇಳಿದ್ದ. ಕಂಟೆಂಟ್ ಗೋಸ್ಕರ. ನೀನ್ ಅಳ್ತೀಯ ಅಂತ ಅನ್ಕೊಂಡೆ. ನೀನ್ ಹೇಳ್ತಿ ಊರ್ಕೊಂತ ಇದ್ದು. ಇಷ್ಟೇ ಡಿಫ್ರೆನ್ಸ್. ಬಿಟ್ಟು ಹೋಗ್ಬೇಡ ಅಂತ ಅಳ್ತೀಯ ಅನ್ಕೊಂಡೆ. ಊರ್ಕೊಂಡ್ಬಿಡೋ ಹತ್ರ ಹೋಗೋದು. ನಾನು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಆಯ್ತಾ? ಏನ್ ಅನ್ಕೊಂಡಿದ್ಯಾ ನಾನು? ಇದೊಂದು ಹೇಳ್ತಾರೆ ಹೆಣ್ಮಕ್ಳು ಎಲ್ಲ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅಂತ. ಹಂಗೆ ನಿಂತ್ಕೊಂಡು ಹಂಗೆ ನೀವೇ ಮಕ್ಳು ಮಾಡ್ಕೊಂಬಿಡಿ. ಆಗ್ತಿದ್ರೆ ಮಾಡ್ಕೊಳ್ತಾ ಇದ್ದೀವಿ. ನಿಜ. ದೆನ್ ಡೋಂಟ್ ಎವರ್ ಸೇ ಇಂಡಿಪೆಂಡೆಂಟ್ ಅಂತ. ನೀನ್ ಇಂಡಿಪೆಂಡೆಂಟ್ ಅಂತ ಹೇಳಲ್ವಾ? ಇಲ್ಲಪ್ಪ, ವಿ ಡೋಂಟ್ ಸೇ ವಿ ಆರ್ ಇಂಡಿಪೆಂಡೆಂಟ್. The thing is, women need men to procreate. Men need women for all things. ನಾನು ಯಾವ್ದೋ ಒಂದು ರೀಲ್ ನೋಡ್ತಾ ಇದ್ದೆ. ಆ ರೀಲ್ ಅಲ್ಲಿ ಒಬ್ಬ ಹೇಳ್ತಾನೆ, ಯಾರಾದ್ರೂ ಒಬ್ಬ ಹುಡುಗ ಬಂದು ನಿಮ್ಮನ್ನ ಮದ್ವೆ ಆಗಿ ಒಪ್ಕೊಂಡಿದ್ದಾನೆ ಅಂತಂದ್ರೆ ಯು ಶುಡ್ ರಿಯಲಿ ಅಪ್ರಿಶಿಯೇಟ್ ಹಿಮ್. ಯಾಕೆ? ಒಂದ್ ನಿಮಿಷ ಇರು, ಕೈ ನೋವು ಸರ್. ಯಾಕೆ? ಯಾಕಂದ್ರೆ ಪ್ರಿಟಿ ಸಿಂಪಲ್. ಇವಾಗ ಮದ್ವೆ ಆದ್ರೆ ಏನ್ ಸಿಗುತ್ತೆ ಹೇಳು? ಕಂಪ್ಯಾನಿಯನ್ಶಿಪ್, ದೈಹಿಕ ಸುಖ. ಅದು ಮದ್ವೆಗಾದ್ರೂ ಸಿಗುತ್ತೆ ಕೆಲವರಿಗೆ. ಎಲ್ರಿಗೂ ಊಟ ಆರಾಮಾಗಿ ಆಚೆ ಸಿಗುತ್ತೆ. ರಿಲೇಶನ್ಶಿಪ್ ಎಷ್ಟೋ ಜನ ಕೊಡಕ್ಕೆ ಬಿಟ್ಟಿಯಾಗ ಸೀಸನ್ ಗಟ್ಲೆ ಅಷ್ಟೆಲ್ಲ ಇದ್ರೂನು ಯಾರಾದ್ರೂ ಹುಡುಗ ನಿಮ್ಮನ್ನ ಮದ್ವೆ ಆಗಿ ಒಪ್ಕೊಂತಾ ಇದ್ದಾನೆ ಅಂತಂದ್ರೆ ವಿಚ್ ಮೀನ್ಸ್ ಹಿ ರಿಯಲಿ ಲವ್ಸ್ ಯು. ಅದೊಂದು ಲವ್ ಬೇಕಿರುತ್ತೆ ಅವನಿಗೆ. I will not agree. ಸೊ ಹಾಗಾಗಿ ನೀವ್ ಯು ಅಗ್ರಿ ಯು ಡಿಸ್ಅಗ್ರಿ ಡಸಂಟ್ ರಿಯಲಿ ಮ್ಯಾಟರ್. I will tell you why. ಆಯ್ತಾ, ಅವನಿಗೆ ಬೇಕಾಗಿರೋದ್ ಲವ್. ಆ ಲವ್ ನಿಮ್ಮ ಹತ್ರ ನೋಡಿರ್ತಾನ ಅವನು. ಸೊ ಹಾಗಾಗಿ ಅಂತವ್ರು ಯಾರು ಬಂದು ಹೇಳಿದ್ರೆ ಐ ವಿಲ್ ಮ್ಯಾರಿ ಯು ಅಂತಂದ್ರೆ ಪ್ಲೀಸ್ ರೆಸ್ಪೆಕ್ಟ್ ದಟ್ ಪರ್ಸನ್. ಇವಾಗ ನಾನ್ ಶುರು ಮಾಡ್ತಿದ್ದೀನಿ. ಕಾಯ್ತಾ ಇದ್ದೆ ಅವ್ನ್ ಮುಗ್ಸ್ಲಿ ಅಂತ ಕಾಯ್ತಾ ಇದೆ. ಫಸ್ಟ್ ಆಫ್ ಆಲ್ ಎಷ್ಟೊಂದ್ ಜನ ಹುಡುಗರು ಬರೀ ಮೋಸ ಆಯ್ತಾ. ಮೋಸ ಎಲ್ಲ ಬಿಟ್ಟು ನಾನು ದೈಹಿಕ ಸುಖ ಯು ಟೋಲ್ಡ್ ನೋ, ಆ ಹೆಸರಲ್ಲಿ ಮದ್ವೆ ಆಗ್ತೀನಿ ಅಂತ ಹೆಣ್ಮಕ್ಳಿಗೆ ಮೋಸ ಮಾಡ್ತಾರೆ ಹುಡುಗರು ಆಯ್ತಾ. ಎಷ್ಟೊಂದ್ ಜನ ಅಮ್ಮ ಅಪ್ಪ ವರ್ಸ್ಟ್ ಅಂದ್ರೆ ವರ್ಸ್ಟ್, ಅವ್ರ ಮಗ ಫುಲ್ ಲೋಫರ್ ತರ ಇರ್ತಾನ ಆಯ್ತಾ. ಮದ್ವೆ ಮಾಡಿಸ್ಬಿಟ್ಟು ಹೆಂಡತಿ ಸರಿ ಮಾಡ್ಸ್ಬೇಕಂತ ಅವ್ಳ ಗಂಡ ಅವ್ಳ ಮಗನ. ಯಾಕೆ? ಅವಳಿಗೇನ್ ಜೀವ ಇಲ್ವಾ? ಅವಳಿಗೇನ್ ಲೈಫ್ ಇಲ್ವಾ? ಕೋಪದಲ್ಲಿ ಏನೋ ಹೇಳ್ತಾ ಇದೀನಿ. ಬೇಸಿಕ್ಲಿ ಮೈ ಪಾಯಿಂಟ್ ಇಸ್, ಆ ಹುಡ್ಗಿನೂ ಎಷ್ಟೊಂದು ಆಸೆ ಇಟ್ಕೊಂಡಿರ್ತಾಳು, ಮದ್ವೆ ಆಗಿ ನನ್ ಗಂಡ ಹಿಂಗಿರುತ್ತೆ, ನನ್ ಸಂಸಾರ ಹಿಂಗಿರುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ. ಅವ್ರ ಅಮ್ಮ ಅಪ್ಪ ಯಾರೋ ಫೋರ್ಸ್ ಮಾಡ್ಬಿಟ್ಟು ಇವ್ನ್ ಮದ್ವೆ ಆದ್ಮೇಲೆ ಸರಿ ಹೋಗ್ಬೇಕು
ಹೋಗ್ತಾನೆ ಅನ್ಬಿಟ್ಟು ಈ ಹುಡುಗಿ ಎಂಟೈರ್ ಅವಳದು ಲೈಫ್ ಹಾಳು ಮಾಡ್ಬಿಡ್ತಾರೆ. ವಾಟ್ ಆರ್ ಯು ಸೇಯಿಂಗ್? ಅದು ನೀನು ಒಂದ್ ಯಾವ್ದೋ ಸ್ಯಾಂಪಲ್ ತಗೊಂಡೋಗಿ ಎಲ್ಲ ಅನ್ನ ಒಂದಲ್ಲ ಇವಾಗ ಎಲ್ಲ ಎಲ್ಲ ಬಾಸ್ಕೆಟ್ ನಡೀತಿರೋದೇ ಅಲ್ಲಿರೋ ಅದು. ಎಲ್ಲ ಹಣ್ಣು ಕೊಳ್ತೋಗಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಅಲ್ಲಿ ಇಲ್ಲಿ ಐ ಆಮ್ ನಾಟ್ ಡಿನೈಯಿಂಗ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ಇಟ್ ಈಸ್ ಹ್ಯಾಪನಿಂಗ್. ದೇರ್ ಆರ್ ಕೇಸಸ್ ಲೈಕ್ ದಟ್, ವೈಸ್ ವರ್ಸ. ಲೈಕ್ ಈವನ್ ಹುಡುಗರಿಗೂ ಆತರ ತಪ್ಪ ಆಗಿರೋ ತುಂಬಾ ನೋಡಿದ್ದೀನಿ ನಾನು ಅಲ್ವಾ. ಯಾಕೆ ಎಷ್ಟು ಬೇಕು ನಿನಗೆ ಬಕೆಟ್, ಕುಕ್ಕರ್, ಮಿಕ್ಸರ್, ವಾಟರ್ ಟ್ಯಾಂಕ್, ಎಷ್ಟು ಬೇಕು ನಿನಗೆ ಎಕ್ಸಾಂಪಲ್. ಆದ್ರೆ ನಾನ್ ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದ್ ಹುಡುಗಿ ಐ ವಿಲ್ ಮ್ಯಾರಿ ಯು ಅಂದ್ರೆ ರೆಸ್ಪೆಕ್ಟ್ ಮಾಡಿ ಜೆನ್ಯೂನ್ ಮಾಡಿ ಅಂತ ಇದು ವಾವ್ ಸೋ ಗ್ರೇಟ್. there are men ಮತ್ತೆ like ನಾನ್ that, ಹೇಳ್ತಿಲ್ಲ. especially my category, my category ಅಲ್ಲ, the matured category ಹುಡುಗರಿಗೆ ಎಲ್ಲ ಸಿಗುತ್ತೆ ಆಚೆ. Still if they come and tell you that I'm gonna marry you ಅಂತಂದ್ರೆ which means he genuinely loves you. ಚಪ್ರಿಗಳು, ಲೋಫರ್ಗಳು ಅಂತವ್ರೆಲ್ಲ ಸರಿ ಇಟ್ಬಿಡೋಣ. ನಾನು ಅಂತರ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರ ಬಗ್ಗೆ ಪರಾನು ವಹಿಸ್ಕೊತಲ್ಲ ನಾನು. ಸೊ ದೇ ಆರ್ ನಾಟ್ in my this thing at all, in my library at all. ಸೊ ಇದು ನಾನು ಮಾತಾಡ್ತಾರ ತುಂಬಾ ಜೆನ್ಯೂನ್ ಹುಡುಗರ ಬಗ್ಗೆ, ನಮ್ಮಂತವ್ರ ಬಗ್ಗೆ. ಸೊ ಯಾ, ಅಂಡ್ ಮೋರ್ ಓವರ್ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೆ ನೀನು? ನಾನ್ ನೋಡಿದ್ದೀನಿ ಎಷ್ಟೋ ಜನ ದುಬೈಗೆ ಹೋಗೋರ್ನ ಪದೇ ದುಬೈಗೆ ಹೋಗಿ ಸಿಂಗಲ್ ಫೋಟೋ ಹಾಕೊಳ್ಳೋರು. ಈಗ ನಮ್ಗೆ ಏನ್ ಗೊತ್ತಾಗಲ್ಲ ಅನ್ಕೋಬಿಟ್ಟವ್ರೆ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗಲ್ಲ ಅನ್ಕೋಬಿಟ್ಟವ್ರು ನಮ್ಗೆ. ದುಬೈಗೆ ಹೋಗೋದು, ಆ ಟ್ರಿಪ್ ಹೋಗೋದು, ಇರೋದ್ ಮಾತ್ರ ಯಾವ್ದೋ ಇರೋ ವಟಾರ ಅಂತಾರೋ ಗಲ್ಲಿಲಿ ತಿಂಗಳಿಗೆ 2-3 ಸಲ ಟ್ರಿಪ್ ಹೊಡಿತಾರೆ ದುಬೈಗೆ, ಅಲ್ಗೆ ಇಲ್ಗೆ ಅಂತ. ಸಾರಿ, ಐ ಆಮ್ ನಾಟ್ ಏನಂದ್ರೆ ನನಗೆ ಯಾಕಂದ್ರೆ ಬೇಜಾರಾಗಿ ಹೇಳ್ತಾ ಇದ್ದೀನಿ ಇದನ್ನ ವಿಷಯನ. ಏನಕ್ಕಂದ್ರೆ ಯಾವ್ದೋ ಒಂದ್ ಇದಕ್ಕೋಸ್ಕರ ಏನೋ ಒಂದ್ ಸಂಬಂಧ ಮಾಡ್ಬೇಕು ಅಂದಕ್ಕೋಸ್ಕರ ತಪ್ಪು ದಾರಿ ಹಿಡಿತಾ ಇರಲ್ಲ ಹೆಣ್ಮಕ್ಳು. ಅದು ಚಂಚನಾಗಿರೋ ಮುದ್ಬುದಾಗಿರೋ ಹೆಣ್ಮಕ್ಳು ತಪ್ಪು ದಾರಿ ಹಿಡಿತಾ ಇದ್ದಾರಲ್ಲ ಅಂತ ನೋಡಕ್ ಒಂಥರ ಬೇಜಾರಾಗುತ್ತೆ. ಅವ್ರಿಗೆ ಯಾರು ಬುದ್ಧಿವಾದ ಹೇಳೋರು ಇಲ್ವಾ? ಅವ್ರಿಗೆ ಅವ್ರ ಬುದ್ಧಿ ಇಲ್ವಾ? ನನ್ಗೆ ಗೊತ್ತಾಗಲ್ಲ ಸೀರಿಯಸ್. ಓಕೆ, ನಾನೇನ್ ಹೇಳ್ತಿರೋದು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಹುಡ್ಗಿರ್ನ ನಿನ್ ತರ ಜನರಲೈಸ್ ಮಾಡಿ ಡಿಫೆಂಡ್ ಮಾಡಿಲ್ಲ. ಒಂದ್ ಹುಡ್ಗಿ ನಿನ್ ಮದ್ವೆ ಆಗಕ್ ಅಗ್ರಿ ಮಾಡ್ತಾಳೆ ಅಂದ್ರೆ ಅವಳು ಜೆನ್ಯೂನ್ ಆಗಿದ್ದಾಳೆ ಆ ತರ ಎಲ್ಲ ನಾನು ಹೇಳಿಲ್ಲ. ನನ್ ಪಾಯಿಂಟ್ ಇದ್ದು ನೀನ್ ಹೇಳ್ತಿರೋ ತರ ಹುಡ್ಗರು ಎಲ್ರು ಹಂಗಿರಲ್ಲ. ಅಂಡ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದ್ವೆ ಮಾಡ್ಕೊಳಕ್ಕೆ ಹೆದರ್ತಾಳೆ. ಐ ಹ್ಯಾವ್ ಸೀನ್ ಯಾಕಂದ್ರೆ ಶುಗರ್ ಡ್ಯಾಡಿ ಶುಗರ್ ಮಾಮಿ ಇರ್ತಾರಲ್ಲ ಅದಕ್ಕೆ. ಇರು, ಲೆಟ್ ಮೀ ಫಿನಿಶ್. ವಡೆ ನೀನ್ ಮಾತಾಡ್ತಿರ್ಬೇಕಾದ್ರೆ I didn't cut you, ಆಯ್ತಾ? Don't block the mirror, okay? ಸಾರಿ, ಕಾಣ್ತಾ ಮಿರರ್ ಅಲ್ಲಿ. Yeah. Don't cut me off. ಇವಾಗ genuinely there are girls who are so scared to get married. I'm seeing it in my friend circle only because we don't know ಹೆಂಗಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತೀನಿ ಹಂಗೆ ಹಿಂಗೆ, ಆಮೇಲೆ ನೋಡಿದ್ರೆ ಹೊಡಿಯೋದು, ಬಡಿಯೋದು, ಡೌರಿ ಕೇಸ್ ಅನ್ನೋದು, ಅಫೇರ್ಗಳು ಇಟ್ಕೊಳ್ಳೋದು, ಸೋ ಮೆನಿ 100 other things are there. Okay, and ನೀನ್ ಹೇಳಿದ್ದು ಅದು ದುಬೈ ಅದು ಇದು ವಾಟ್ ಎವರ್, ಅದ ಅವ್ರ ಜೀವನ ಬಿಟ್ಟ. we can't do anything about it. It's their life, it's their lifestyle, they've chosen it. ಅವ್ರು ಯಾಕೆ ಮಾಡ್ತಿದ್ದಾರೆ ಅಲ್ಲಿಂದ ಬೇರೆ ಕಡೆ ಸುರಿಯೋರ್ ಇದಾರೆ ದುಡ್ಡನ್ನ, ಅಲ್ವಾ? I have seen this so much. Where there is demand there is supply ಅಷ್ಟೇ. ಸೂರ್ಯರು ಇದ್ದಾರೆ ಅಂದ್ರೆ ಇವರೇ ಹೋಗ್ತಾರಲ್ಲ, ಬೇಕು ಇರ್ಲಿಲ್ಲ ಅಂದ್ರೆ ಇವ್ರು ಹೋಗ್ತಿದ್ರಾ? ಅಲ್ಲ ಯಾರು? ಐ ಆಮ್ ಜಸ್ಟ್ ಟೆಲ್ಲಿಂಗ್ ದಟ್ ನಾನ್ ಡಿಫೆಂಡ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಅವ್ರ ಜೀವನ ಬಿಟ್ಟ. which is very wrong. ಅಲ್ಲ ಏನ್ ಗೊತ್ತಾ ನನಗೆ ಏನ್ ಬೇಜಾರ ಅಂತಂದ್ರೆ the way they ಅವ್ರು ಯಾವ ತರ ಅವ್ರಿಗವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೊಟ್ರೆ ಮಾಡ್ಕೋತಾರೆ ಅಂತಂದ್ರೆ, ನಾನ್ ಫುಲ್ ಮಾಡರ್ನ್ ಕ್ಲೋತ್ಸ್ ಹಾಕೊಂಡು ವಾರಕ್ಕೊಂದ್ಸಲಿ ಪಬ್ಗೆ ಹೋಗ್ಬಿಟ್ರೆ ದೇ ಗೋ ಟು ದ ಪಬ್. ಬಟ್ ಯಾರ ಜೊತೆ ಹೋಗ್ತಾರೆ ಹಾಕಲ್ಲ. ದೇ ಗೋ, ನಾನ್ ಫುಲ್ ಔಟ್ ಆಫ್ ದ ವರ್ಲ್ಡ್, ನಂಗೆ ಇಷ್ಟು, ನಾನು ಫುಲ್ ರಿಚ್ ಅಂತ ಗೊತ್ತಿರುತ್ತೆ ಅವ್ರ ಬಂಡವಾಳ ಏನಂತ ಅವ್ರ ಮನೆ ಹತ್ರ. ಈ ತರ ಎಲ್ಲ ತೋರ್ಸ್ಕೊಂಡು ವಾಟ್ ಆರ್ ಯು ಟ್ರೈಂಗ್ ಟು ಅಚೀವ್? ಏನಕ್ಕೆ ಅಂದ್ರೆ ಪ್ರಿಟಿ ಸಿಂಪಲ್ ಗೈಸ್. ನಿಮ್ಗೆ ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂದ್ರೆ ಮದ್ವೆ ಆಗಕ್ಕೆ ಒಳ್ಳೆ ಹುಡುಗ ಇರೋಂತ ಗ್ರೂಪ್ ನ ಫ್ರೆಂಡ್ಸ್ ಮಾಡ್ಕೊಡಿ, ಅಲ್ಲಿ ನಿಮ್ಗೆ ಒಳ್ಳೆ ಹುಡುಗ ಸಿಗ್ತಾನೆ. ಇಲ್ಲಿ ಹೋಗ್ಬಿಟ್ಟು ನಂಗೆ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ ಅಂದ್ರೆ ನಿಮ್ ಗ್ಯಾಂಗೆ ಹಂಗಿದೆ, ಅಲ್ಲೇ ಸಿಗ್ತಾರೆ ಒಳ್ಳೆ ಹುಡುಗ ನಿಮ್ಗೆ. ಸೊ ಮೈ ಸಜೆಷನ್ ಇಸ್ ದಟ್ there are a lot of good ಒಳ್ಳೆ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮಾಡ್ತಿರ್ತಾರೆ, ಅಂತ ಹುಡುಕಿ. Okay, not just that. ಎಷ್ಟು ಜನ ಹುಡುಗಿರು ಬೈ ಸೊಸೈಟಿ ನಾರ್ಮ್ಸ್ ತುಂಬಾ ಒಳ್ಳೆಯವರಾಗಿರ್ತಾರೆ, ಆದ್ರೂ ಮೋಸ ಹೋಗ್ತಾರೆ. ಅವ್ರ ಮೋಸ You just don't take 1 or 2 examples, yaar. Come on, let me know. But I agree, I'm not denying ಅದನ್ನ ಆಗ್ತಾ ಇಲ್ಲ ಅಂತ, but the percentage is very less. ಓಕೆ, ಈ ಡಿಬೇಟ್ ಅದೇ ಕಂಟಿನ್ಯೂ ಆಗುತ್ತೆ, ಬೇಡ ಇಲ್ಲದೆ
ಗೈಸ್ ನೀವ್ ಕಮೆಂಟ್ ಮಾಡಿ ನಿಮ್ಮ ನೋಡು. ಹೊಡೆದ್ಬಿಡು ನೋಡು ಗೈಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಂಗೇನ್ ಅನ್ಸುತ್ತೆ ಅಂದ್ರೆ ನೀನ್ ಹೇಳಿದ ಪಾಯಿಂಟ್ಸ್ ಒಂದ್ ರೀತಿ ರೈಟ್ ಇದೆ, ನಾನ್ ಹೇಳಿದ ಪಾಯಿಂಟ್ಸ್ ಒಂದ್ ರೀತಿ. ಯು ಅಗ್ರಿ ಸಮ್ ಆಫ್ ಮೈ ಪಾಯಿಂಟ್ಸ್ ಆರ್ ರೈಟ್ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ಗೈಸ್ ಕಮೆಂಟ್ ಮಾಡಿ. ಗೈಸ್ ನಿಮ್ಗೂ ಬರ್ಬೇಕಂತ ಆಸೆ ಇದ್ಬಿಟ್ಟು ಪ್ರೇ ಮಾಡಕ್ ಆಗಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ ಗೈಸ್. ಸೊ ಇವಾಗ ನಾವು ಬೆಟ್ಟ ರೀಚ್ ಆದ್ವಿ ಅಂಡ್ ಇಟ್ಸ್ ಸೋ ನೈಸ್ ಒಳಗಡೆ. ಅದೇ ವರ್ಷ ವರ್ಷನ ತಾಯಿ ಆಶೀರ್ವಾದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೊಸ ವರ್ಷನ ನಮ್ಮ ತಾಯಿ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಅಷ್ಟೇ, ಈ ವರ್ಷನೂ ಅಷ್ಟೇ. ಸೊ ಲಾಸ್ಟ್ ಇಯರ್ ಒಳ್ಳೆಯದಾಗಿದೆ, ಈ ವರ್ಷ ತುಂಬ ಒಳ್ಳೆಯದಾಗುತ್ತೆ ಅಂತ ತಾಯಿದ್ರೆ ಕೇಳ್ಕೊಳ್ತೀವಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.